ಸುಸ್ವಾಗತ. ಧರ್ಮಸ್ಥಳದ ಒಂದು ಗ್ರಾಮದಲ್ಲಿ, ಆ ಒಂದು ಅರಣ್ಯ ಪ್ರದೇಶದಲ್ಲಿ ನೂರಾರು ಹೆಣ್ಣು ಮಕ್ಕಳು ಬಲಾತ್ಕಾರಕ್ಕೆ ಒಳಗಾಗಿ, ದೌರ್ಜನ್ಯಕ್ಕೆ ಒಳಗಾಗಿ, ಸಾವನ್ನು ಅಪ್ಪಿ ಮಣ್ಣಾಗಿ, ಆ ಮಣ್ಣಲ್ಲಿ ಅಸ್ಥಿ ಪಂಜರವಾಗಿ ಕಣ್ಣೀರನ್ನು ಹಾಕ್ತಿರ್ಬೇಕಾದ್ರೆ ಆ ಕಣ್ಣೀರನ್ನು ಒರೆಸ್ತಕ್ಕಂಥ ಪ್ರತಿಯೊಬ್ಬ ನನ್ನ ಕರ್ನಾಟಕದ ಹೋರಾಟಗಾರರು ಎಲ್ಲರಿಗೂ ಕೂಡ ಚಕ್ರವರ್ತಿ ಮಾಡುವ ನಮಸ್ಕಾರಗಳು. ದಯವಿಟ್ಟು ನಾನು ಯಾಕೆ ಕೈ ಜೋಡಿಸ್ತೀನಪ್ಪ ಅಂದ್ರೆ, ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ವಿಡಿಯೋನ ಪೂರ್ತಿ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ಎಲ್ಲರೂ ಕೂಡ ಕಿವ್ಯಾಗ ಹೆಡ್ಫೋನ್ ಹಾಕ್ಕೊಂಡು ಕೇಳಿ. ರಾಕೇಶ್ ಶೆಟ್ಟಿ ನಿನಗೊಂದು ಮಾತು ಏನು ಹೇಳಬೇಕಪ್ಪ ಅಂದ್ರೆ, ದಕ್ಷಿಣ ಕನ್ನಡದ ಬಗ್ಗೆ ವಿಷಯ ಬಂದಾಗ ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯಂ ಆಗಿರ್ಬೋದು, ಅದ್ರ ಜೊತೆಗೆ ಇನ್ನುಳಿದ ಅನೇಕ ಪ್ರದೇಶಗಳಲ್ಲಿ ಅದಾವ, ಪ್ರೇಕ್ಷಣೀಯ ಸ್ಥಳಗಳದಾವ, ದೇವಸ್ಥಾನಗಳದಾವ. ಇವತ್ತು ನಾವು ಪ್ರವಾಸಕ್ಕೆ ಬರಬೇಕಾದ್ರೆ ನಮಗೆ ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಜಿಲ್ಲೆ. ಅದು ಅಲ್ಲಿರ್ತಕ್ಕಂಥ ಒಂದು ಊಟ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ ಆಗಿರ್ಬೋದು, ದೈವಾರಾಧನೆ ಆಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಪರಿಸರ ಆಗಿರ್ಬೋದು, ಅಲ್ಲಿ ಮಾತಾಡ್ತಕ್ಕಂಥ ಶೈಲಿ ಆಗಿರ್ಬೋದು, ನಮ್ಗೆ ಎಷ್ಟು ಚಂದ ಅನ್ನಿಸ್ತದಪ್ಪ ಅಂದ್ರೆ ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಜಮ್ಮು ಕಾಶ್ಮೀರನ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ನಾವು ದಕ್ಷಿಣ ಕನ್ನಡದಲ್ಲಿ ನೋಡ್ಬೋದು, ಅಷ್ಟೊಂದು ಚಂದ ಕಾಣ್ತದೆ. ಸ್ವಿಟ್ಜರ್ಲ್ಯಾಂಡನ್ನು ದಕ್ಷಿಣ ಕನ್ನಡದಲ್ಲಿ ನೋಡ್ಬೋದು ನಾವು, ಅಷ್ಟೊಂದು ನನ್ನ ಪ್ರಕಾರ ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ಏನದಲ್ಲ, ಪ್ರತಿಯೊಂದಕ್ಕೂ ಎತ್ತಿದ ಕೈ ಅದ, ಅದ್ಭುತವಾಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದ್ರೆ ನಮಗೆ ಬಂದಿರತಕ್ಕಂಥ ಪ್ರಶ್ನೆ ಏನಪ್ಪ ಅಂದ್ರೆ, ಧರ್ಮಸ್ಥಳ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಅನೇಕ ಅತ್ಯಾಚಾರಗಳಾಗಿದ್ದಾವಲ್ಲ, ಅದ್ರ ಬಗ್ಗೆ ಅಷ್ಟು ನಮಗೆ ಧ್ವನಿ ಎತ್ತಬೇಕು. ನೀನು ಏನು ಮಾಡಿದೀಪ ಅಂದ್ರೆ, ಆ ಕಹಳೆ ನ್ಯೂಸ್ದವನ ಜೊತೆ ಕೂತ್ಕೊಂಡ ಒಂದು ತಪ್ಪು ಕೆಲಸ ಮಾಡಿದಿ. ನೀನು ಮಟ್ಟಣ್ಣವ್ರ ಸರ್ ಅವರಿಗೆ ಬೈಬೇಕಾದ್ರೆ ನೀನು ಡೈರೆಕ್ಟಾಗಿ ಬೈತಿದ್ದೀಪ ಅಂದ್ರೆ ನಮ್ದೇನೂ ತಕರಾರು ಇರಲಿಲ್ಲ. ಆದರೆ ನೀನೇನು ಮಾಡಿದಪ್ಪ ಅಂದ್ರೆ, ಉತ್ತರ ಕರ್ನಾಟಕದ ಹೆಸರನ್ನು ತೆಗೆದಲ್ಲಿ. ಆ ಉತ್ತರ ಕರ್ನಾಟಕದ ಹೆಸರನ್ನು ತೆಗೆದಾಗ ಆ ನಿನ್ನ ಮುಂದೆ ಕೂತಿದ್ದಲ್ಲ ಬಾತ್ಯ ಕುತ್ರ ನಿಲ್ಲಾಕ ಬರಂಗಿಲ್ಲ, ನಿತ್ರ ಕುಂಡಾಕ ಬರಂಗಿಲ್ಲ. ಆ ಬಾತ್ಯನ ಮುಂದೆ ಕೂತ್ಕೊಂಡ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಬೈತಾರಂತ. ಅವನೇನಂತಾನೆ ಮನೆ ಮಾತಂತ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯನ್ನು ಆ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ದಾಗ ಕೂತ್ಕೊಂಡ ಹೀಯಾಳಿಸ್ತೀರಿ. ನೀನೇನಂದು ಏನೇನು ಬೈದಲ್ಲ ಮಟ್ಟನವರು ಸರ್ ಅವರಿಗೆ, ಅದು ನನಗೆ ಅವಶ್ಯಕತೆ ಇಲ್ಲ. ಆದರೆ ನೀ ಏನು ನನ್ನ ಉತ್ತರ ಕರ್ನಾಟಕವನ್ನು ತೆಗೆದುಕೊಂಡು ಹೀಯಾಳಿಸಿ ಬೈಯಾಕತ್ತಿದ್ದಲ್ಲ, ನೀನು ಬೈದಿದ್ದು ಭಾಳ ಕಡಿಮದ. ಮಿಸ್ಟರ್ ರಾಕೇಶ್ ಶೆಟ್ಟಿ 2012ರಲ್ಲಿ ಆ ಒಂದು ಹೆಣ್ಮಗಳ ಕಡೆಯಿಂದ ಬತ್ತಲೆ ನಿಲ್ಲಿಸಿ ನೀನು ಮೆಟ್ಟಲೆ ಹೊಡೆದ್ರಲ್ಲ ಮಿಂಡ್ರಿ ಮಗನ, ಅವಾಗ ನಿನಗೆ ಬುದ್ಧಿ ಬರಲಿಲ್ಲ. ರಾಕೇಶ್ ಶೆಟ್ಟಿ ಹಾದ್ರೆ ಹುಟ್ಟಿ ಸುಳೆ ಮಗನ, ನೀನು ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀಯೋ ಮಬ್ಬು ಸುಳೆ ಮಗನ. ಲೇ ರಾಕೇಶ್ ಶೆಟ್ಟಿ, ದರಾ ಬೇಂದ್ರೆ ಹುಟ್ಟಿರ್ತಕ್ಕಂಥ ನಾಡಿದು. ಆ ನಾಡಿಗೆ ಕೂತ್ಕೊಂಡ ಉತ್ತರ ಕರ್ನಾಟಕ ಅಂತಿಲ್ಲ, ಉತ್ತರ ಕರ್ನಾಟಕದವ್ರೆಲ್ಲರೂ ಬಂದು ನೀನು ದಂಗಿದ್ರು ಹಲ್ಕಟ್ಟ ರಾಣ್ ರೆಡ್ಡಿ ಮಗನ. ಲೇ ರಾಕೇಶ್ ಶೆಟ್ಟಿ, ಪವರ್ ಟಿವಿ ಎಂಬಡಿ ಇವನು ಲುಚ್ಚ ಬೇವರ್ಸಿ ಸುಳೆ ಮಗ. ಲೇ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ ನೀನ. ಉತ್ತರ ಕರ್ನಾಟಕ ನಿನಗೇನು ಮಾಡಿತ್ತು? ಉತ್ತರ ಕರ್ನಾಟಕ ನಿನಗೇನು ಮಾಡಿತ್ತು? ನನ್ನ ಭಾಷೆಯನ್ನು ಹೀಯಾಳಿಸ್ತಕ್ಕಂಥ ಶಕ್ತಿ ನಿನ್ನಲ್ಲಿ ಎಲ್ಲಿಂದ ಬಂತು? ಇವತ್ತು ಕರ್ನಾಟಕದ ಭೂಪಟದಲ್ಲಿ ಬೆಳಗಾವಿ ಅದ ಅದಕ್ಕೆ ಕಾರಣ ಯಾರು ಗೊತ್ತಿದ್ದೇನ? ಈ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನಾಡಿನ ಹುಲಿಗಳದೇವಲ್ಲ, ಏನೋ ಹುಲಿಗಳದೇವಿ. ಕರ್ನಾಟಕದ ವಿಷಯ ಬಂದಾಗ, ಕರ್ನಾಟಕದ ಭಾಷೆ ಬಂದಾಗ, ಕರ್ನಾಟಕದ ನೆಲ ಜಲ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ವಿಷಯಕ್ಕೆ ಯಾರಾದರೂ ತಂಟಿಗೆ ಬಂದ್ರಂದ್ರೆ ಅವ್ರನ್ನ ಯಾರನ್ನೂ ಬಿಡೋದಿಲ್ಲ. ನಿನ್ನಂಥ ನಾಲಾಯಕ ಹರಾಮಿ ನಾಮರ್ದ ಸುಳೆ ಮಕ್ಕಳದಿಂದ ನಮ್ಮ ಕರ್ನಾಟಕದ ಹೆಸರು ಹಾಳಾಗತ್ತೆ. ನೀ ಬೈಗಳಾಕತ್ತಿದ್ದಲ್ಲ,
ಬೈಗಳ ಅದು ಕುಡ್ಕೊಂಡು ಬೇಯಾಕತ್ತಿದ್ದಲ್ಲ, ಕುಡ್ಕೊಂಡು ಕುಡಿದ್ರೆ ಹೆಂಗಾಗ್ತದೆ ನಿಮ್ಗೆ ಗೊತ್ತದಲ್ಲ, ಮಟ್ಟನವ್ರು ಸರಿ ಏನಾಗ್ತಿದ್ದಲ್ಲ, ಅದು ನಿನ್ನ ಪರ್ಸ್ನಲ್. ನೀ ಏನು ಕುಡಿತಿಲ್ಲ ಅದನ್ನ ನಾವು ಕಿವ್ಯಾಗ ಹಾಕ್ಕೊಳ್ತೀವಲ್ಲೇ, ನಾಲ್ಕು ಚೋದಿ ಮಗನ ಕಿವ್ಯಾಗ ಹಾಕ್ಕೊಳ್ತೀವಿ ನಾವು ಕಿವ್ಯಾಗ. ರಾಕೇಶ್ ಶೆಟ್ಟಿ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ನಾಡದ ಇದು. ಈ ಭಾಷೆಯನ್ನು, ಉತ್ತರ ಕರ್ನಾಟಕದ ಭಾಷೆಯನ್ನು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಹೊಗಳಿದ್ದರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹೊಗಳಿದ್ರು ಈ ಭಾಷೆಯನ್ನು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತಕ್ಕಂಥ ಹಾಡು ಹುಬ್ಬಳ್ಳಿಯಲ್ಲಿ ಶೂಟಿಂಗ್ ಆಗ್ಯದಲೇ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಶೂಟಿಂಗ್ ಆಗ್ಯದ. ನೀನು ಆ ಯಾವುದೋ ಕಹಳೆ ನ್ಯೂಸ್ದವನ ಜೊತೆ ಕೂತ್ಕೊಂಡು ಆ ಹರಾಮಿ ಮಾದರ್ ಚೋತ್ ಊರಿಗೆ ಹುಟ್ಟಿದ, ಅವ್ನು ಊರಿಗೆ ಹುಟ್ಟಿದಾನ, ನೀ ಜಾತ್ರೆ ಹುಟ್ಟಿದ ಸುಳೆ ಮಕ್ಕಳ್ರೆ. 4 ಸುಳೆ ಮಗಂತಂದ, ಹಾದ್ರಿತ್ತಿ ಮಗಂದ, ಜೋಗ್ತಿ ಮಗಂದ, ಪಿಸುರು ಸುಳೆ ಮಗ. ಗಂಡು ಮೆಟ್ಟಿದ ನಾಡದಲ್ಲಿ, ಗಂಡು ಮೆಟ್ಟಿದ ನಾಡು. ನಿನಗೇನಾದರೂ ಈ ನಾಡಿನ ತಾಕತ್ತು ಬೇಕಾದ್ರೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಸಾಯ್ಬೇಕಾದ್ರೆ ಒಂದು ಮಾತು ಹೇಳ್ಯಾನ, ಮನೆ ಮನೆಗೆ ಒಬ್ಬ ರಾಯಣ್ಣ ಹುಟ್ಟುತ್ತಾನ ತಂದ. ಮನೆ ಮನೆಗೆ ಒಬ್ಬ ರಾಯಣ್ಣ ಹುಡ್ತಾನ, ಬಂದು ನೋಡು ನಮ್ಮ ಉತ್ತರ ಕರ್ನಾಟಕಕ್ಕೆ. ಮನೆ ಅವನು ಬಡವ ಇರಲಿ ಶ್ರೀಮಂತ ಇರಲಿ, ಮನೆ ಮನೆಗೆ ಒಬ್ಬೊಬ್ಬನ ಏನಂದಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಅದನ್ನೇ. ಕೊಡಕ್ ಸುಳೆ ಮಗನ, ಚಕ್ಯ ಸುಳೆ ಮಗನ, ಮನೆ ಮನೆಗೆ ಒಬ್ಬೊಬ್ಬ ರಾಯಣ್ಣ ಅದ ನಮ್ಮಲ್ಲಿ. ಮನೆ ಮನೆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಕೂಡ ಕಿತ್ತೂರು ರಾಣಿ ಚೆನ್ನಮ್ಮಳದಾರ ನಮ್ಮಲ್ಲಿ. ಸಾಯೋ ಮುದುಕಿನೂ ನಿನಗೇನು ಬೇಕಾ ಅಂದ್ರೆ, ಲೇ ಬಾವಾರ ಆಕ್ಯ ಪಿಸ್ರ್ಯಾ ಜೋಗ್ಯ ಹಾಂಟ್ಯ, ಊರು ಪಿಸ್ರ ಹಾಂಟ ಭೇದ ಸಾಯ್ತಾಳೆ. ನಿನಗೆ ಇದನ್ನು ತಿಳ್ಕೊಂಡು ಬಿಡಿನ. ನೀನೇನು ಭಯಾಕತ್ತಿದ್ದಲ್ಲ, ಹೌದಲ್ಲ? ಭಯಾಕತ್ತಿದ್ದ ಹೌದಲ್ಲ? ಕೇಳಿಸ್ಕೊ, ನೀಟಾಗಿ ಕೇಳಿಸ್ಕೊ. ಕಿವಿ ಪಾವನ ಆಗಬೇಕು. ದೇವ್ರು ಯಾಕೆ ನನಗೆ ಕಿವಿ ಕೊಟ್ಟಿದ ಅಂತ ಅನಿಸ್ಬೇಕು ನಿನಗೆ, ಯಾಕೆ ನನಗೆ ಕೊಟ್ಟಿದ ಅಂತ ಅನಿಸ್ಬೇಕು. ಕರ್ನಾಟಕದ ಭೂಪಟದಲ್ಲಿ ಇವತ್ತೇನಾದರೂ ಬೆಳಗಾವಿ ಅಂತಕ್ಕಂಥ ಜಿಲ್ಲೆ ಅದ ಅಂದ್ರೆ ಅದಕ್ಕೆ ಕಾರಣ ಉತ್ತರ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ. ನನ್ನಂಥ ಸಂಗೊಳ್ಳಿ ರಾಯಣ್ಣರು ಭಾಳ ಜನ ಅದಾರ, ಅರ್ಥ ಆಯ್ತಲ್ಲ? ಬಿಜಾಪುರಕ್ಕೆ ಹೋಗು, ವಿಶ್ವವಿಖ್ಯಾತ ಗೋಲ್ ಗುಂಬಜ್ ಕಾಣ್ತದ. ವಿಶ್ವವಿಖ್ಯಾತ ಗೋಲ್ ಗುಂಬಜ್ ಕಾಣ್ತದ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಇಡೀ ಪ್ರಪಂಚದ ಜನ ಎಲ್ಲ ಬಂದು ನೋಡ್ತಾರಲ್ಲಿ. ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀಯ? ನವೆಂಬರ್ 1ಕ್ಕೆ ಬಾ. ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ದಿನ. ಇಡೀ ಕರ್ನಾಟಕ ಕೂಡಿರ್ತದ ನನ್ನ ಬೆಳಗಾವಿಯಲ್ಲಿ. ಇಡೀ ಕರ್ನಾಟಕ ಕೂಡ್ತದಲೇ. ಜಾತ್ರೆ ಹುಟ್ಟಿದ ಸುಳೆ ಮಗನ, ಇಡೀ ಕರ್ನಾಟಕ ಕೂಡ್ತದ. ಆ ಮೋತಿ ಮ್ಯಾಗ ಮೀಶಿ ಬರಂಗಿಲ್ಲ. ಬಾ ಉತ್ತರ ಕರ್ನಾಟಕ ಜರ ನಮ್ಮ ಹೇಲ್ ಹಚ್ಕೋ, ಮೀಶಿರ ಬರ್ತಾವ ನೋಡ್ಕೋ. ಬಾಯಾಗ ನಿತ್ತು ಉಚ್ಚಿ ಹೋದ್ರೆ ಮುಕ್ಕಳ್ಯಾಗಿಂದ ಹೊರಗೆ ಬರಬೇಕ ಮಗನ. ಬಾಯಾಗ ನಿತ್ತು ಉಚ್ಚಿ ಹೋದಿಲ್ಲ, ಮುಕ್ಕಳ್ಯಾಗಿಂದ ಹೊರಗೆ ಬರ್ತೈತಿ. ಮತ್ತು ಮುಕ್ಕಳ್ಯಾಗ ಜರ ತುರುಕಿದು ಅಂದ್ರೆ ನೆತ್ಯಾಗಿಂದ ಹೊರಗೆ ಬರ್ತೈತಿ. ಇದನ್ನು ತಿಳ್ಕೊರೋ ರಾಕ್ಯ ಮಬ್ಬು ಸುಳೆ ಮಗನ, ಹಲಕಡ ಸುಳೆ ಮಗನ, ಹಾದ್ರಿತ್ತಿ ಮಗನ, ಜ್ಯೋತಿ ಮಗನ, ಉಂಡಿಗೆ ಮಗನ, ರಾಣ್ ರಂಡೆ ಮಗನ. ಬೆಳಗಾವಿಗೆ ಬಾ, ಬೆಳಗಾವಿಗೆ ಬಾ. ಕರ್ನಾಟಕ ರಾಜ್ಯೋತ್ಸವ ಹೆಂಗೆ ಆಚರಣೆ ಮಾಡ್ತೀವಿ ನೋಡು. ಇವತ್ತಿಗೂ ಕೂಡ ಬೆಳಗಾವಿ ಕರ್ನಾಟಕದ ಭೂಪಟದಲ್ಲಿ ಅದೇ ಅಂದ್ರೆ ಅದಕ್ಕೆ ನಾನು ಉತ್ತರ ಕರ್ನಾಟಕದ ಹೆಮ್ಮೆಯ ಪುತ್ರರ ಕಾರಣಲೇ ಬೋಸಡಿಕೆ. ಬೇವರ್ಷಿ, ಬೇವರ್ಷಿ ಫೇಮಸ್ ಆಗಿದೆ ಅಂತೀನಿ, ಹೌದಲ್ಲ? ಬೇವರ್ಷಿ ಅಟ್ಟ ಫೇಮಸ್ ಅಲ್ಲ ನಮ್ಮ ಕಡೆ. ನಮ್ಮ ಕಡೆ ಪ್ರತಿಯೊಂದು ಬೈಗಳು ಕೂಡ ಫೇಮಸ್ ಅನ, ಒಂದೊಂದು ಬೈಗಳು ಕೂಡ ಫೇಮಸ್ ಅದ ನಮ್ಮಲ್ಲಿ. ನಮ್ಮ ಕಡೆ ಬೈದ್ರನ್ನ ಪ್ರೀತಿ ಮಾಡಿದಂಗೆ ನಮ್ಮಲ್ಲಿ. ಬೈಲಿಲ್ಲ ಅಂದ್ರೆ ಪ್ರೀತಿನೇ ಇಲ್ಲ ನಮ್ಮ ಹತ್ರ. ರೆಸ್ಪೆಕ್ಟ್ ಕೊಟ್ರೆ ಇವು ಏನೋ ನನ್ನ ಮ್ಯಾಗ ಪ್ರೀತಿ ಇಲ್ಲ ಅಂತ ಅಂದ್ಕೊಂಡು ಬಿಡ್ತಾರೆ. ಬೈದ್ರೆ ನನ್ನ ಅಂತಮ್ಮ ತಂದು ಬಂದು ತೆಕ್ಕಿ ಬಿಡ್ತಾರೆ ನಮ್ಮಲ್ಲಿ. ಸಣ್ಣ ಸಣ್ಣ ಹುಡುಗರ್ನು ನಿನ್ನ ಬಾಯಾಗ ನಿಂತು ಹುಚ್ಚು ಹೋಯ್ತಾರೆ. ಗೊತ್ತಾಯ್ತಲ್ಲ? ರಾಕೇಶ್ ಶೆಟ್ಟಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿ ತಪ್ಪು ಮಾಡಿದಿಲ್ಲ, ಹಲ್ಕಟ್ಟು ಸುಳೆ ಮಗನ. ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿ ತಪ್ಪು ಮಾಡಿದಿ ನೀನು ರಾಕೇಶ್ ಶೆಟ್ಟಿ. ನೀನು ಪವರ್ ಟಿವಿ ಎಂಬಡಿನ. ನಿನಗೆ ತಾಕತ್ತ ಇದ್ರೆ, ನಿನ್ನ ಮುಕ್ಕಳ್ಯಾಗ ಚರ್ಬಿನ ಇದ್ರೆ, ನಿನ್ನ ಮುಕ್ಕಳ್ಯಾಗ ಹಲ್ಲ ಇದ್ರೆ, ಬಹಿರಂಗವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಬಾ. ಇನ್ನೊಂದು ಸಾರಿ ನಿನ್ನ ಜೀವನದಾಗ ಏನಾದರೂ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ದ ಆದ್ರೆ ನನ್ನ ಉತ್ತರ ಕರ್ನಾಟಕದ ಜನ ಬಂದು ನಿನ್ನ ಪವರ್ ಟಿವಿಗೆ ಬೆಂಕಿ ಹಚ್ತಾರೆ, ತಿಳ್ಕೊಂಡು ಬಿಡೋದನ್ನ. ನನ್ನ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬಿಜಾಪುರ, ರಾಯಚೂರು ಎಲ್ಲ ಕಡೆ ಹೇಳ್ತೇನೆ ನಿನಗೆ ನಾನು. ಎಲ್ಲ ಕಡೆ ನಾನು, ಇಡೀ ಹಾವೇರಿ, ನಾನು ಇಡೀ ಉತ್ತರ ಕರ್ನಾಟಕದ ಜನ ಎಲ್ಲಿವರೆಗೂ ಶಾಂತ ಇರ್ತಾರಲ್ಲ ಅಲ್ಲಿವರೆಗೂ ಮಾತ್ರ ಶಾಂತ.
ಈಗೇನು ನಿಮ್ಮಲ್ಲಿ ಪ್ರಕರಣ ಆಗ್ಯದಲ್ಲ, ಈ ಪ್ರಕರಣ ಏನಾದರೂ ಉತ್ತರ ಕರ್ನಾಟಕದ ಆಗ್ತಿತ್ತಂದ್ರೆ ನೋ SIT, ನೋ CBI, ಬೇರೆ ಯಾವುದು ಕಮಿಟಿ ನೋ. ಇಲ್ಲಿ ಕಮಿಟಿ ಏನು ಇದ್ರು ಜನನ ಮೊದಲು ಗಜ್ಜ, ಮೊದಲು ಮೆಟ್ಟ, ಆಮೇಲೆ ತನಿಖೆ ನಮ್ಮ ಕಡೆ. ಅರ್ಥ ಆಯ್ತಲ್ಲ? ನಿನ್ನಂಥ ನಾಲ್ಕು ಬದ್ಮಾ ಚಪ್ಪರ್ ಸೂಳಿ ಮಕ್ಕಳು ಇರೋದ್ರಿಂದ ಸಂಗೊಳ್ಳಿ ರಾಯನ್ನ ಬ್ರಿಟಿಷರಿಗೆ ಹಿಡಿದು ಕೊಟ್ಟಿದ್ದ. ಅದಕ್ಕೆ ಅವ್ರು ಹೇಳಿ ಸತ್ರು, ಮನೆಗೆ ಒಬ್ಬ ರಾಯನ್ನ ಹುಟ್ಟುತ್ತಾನಂತಂದ. ಅರ್ಥ ಆಯ್ತಲ್ಲ? ನಿನ್ನಂಥ 4 ಸುಳಿ ಮಕ್ಕಳು ಇರೋದ್ರಿಂದ ನೀ ಹೆಂಗೆ ಕೆಲವೊಂದಿಷ್ಟು ಜನರಿಗೆ ಅತ್ಯಾಚಾರಿಗಳಿಗೆ ಲೋಪರ್ ಲಪಂಗ್ ಸುಳಿ ಮಕ್ಕಳಿಗೆ ಹೆಂಗೆ ಸಪೋರ್ಟ್ ಮಾಡ್ತಿರ್ತೀಯಲ್ಲ, ಹಂಗೆ ಬ್ರಿಟಿಷರಿಗೆ ಸಪೋರ್ಟ್ ಕೆಲವೊಂದಿಷ್ಟು ಜನ ಮಾಡಿದಾಗ ಸಂಗೊಳ್ಳಿ ರಾಯನ ಸತ್ತಿದ್ದು. ಇಲ್ಲಾಂದ್ರೆ ನಿಮ್ಮಂಥ ಮುಕ್ಕಳ್ಯಾಗ ತಲವಾರ ಹಾಕಿ ಹಿಂಗೆ ಶೀಳಿ ಬಿಡ್ತಿದ್ದು ಹಿಂಗೆ 4 ಸುಳೆ ಮಗಂತಂದು. ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀವೋ ಬೋಸಡಿ ಮಗನ, ಹಾದ್ರಗಿತ್ತಿ ಮಗನ. ದಯವಿಟ್ಟು ಎಲ್ಲ ಕರ್ನಾಟಕದ ನನ್ನ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಮಹಿಳೆಯರಲ್ಲಿ ಒಂದು ವಿನಂತಿ, ಎಲ್ಲ ನನ್ನ ಅಕ್ಕ ತಂಗಿಯರಲ್ಲಿ ಒಂದು ವಿನಂತಿ, ದಯವಿಟ್ಟು ಇಷ್ಟೆಲ್ಲ ಬೈದಂತಂದು ನನ್ನನ್ನು ಕ್ಷಮಿಸಬೇಕು ನೀವು. ಯಾಕಂದ್ರೆ ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಯಾರೂ ಕೂಡ ಮಾತಾಡಿದ್ರು ಕೂಡ ನನಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಉತ್ತರ ಕರ್ನಾಟಕ ಅಂದ್ರೆ ನನ್ನ ಹೆತ್ತ ತಾಯಿ ಇದು ನಂದು. ಸಂಗೊಳ್ಳಿ ಹುಟ್ಟಿರ್ತಕ್ಕಂಥ ನಾಡಿದು, ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ನಾಡಿದು, ದ.ರಾ. ಬೇಂದ್ರೆ ಅವರು ಹುಟ್ಟಿರ್ತಕ್ಕಂಥ ನಾಡಿದು, 1924 ಪ್ರಥಮ ಕಾಂಗ್ರೆಸ್ ಅಧಿವೇಶನ ನಡೆದಿರ್ತಕ್ಕಂಥ ನಮ್ಮ ನಾಡಿದು. ನನ್ನ ಭಾಷೆ, ನೆಲ, ಸಂಸ್ಕೃತಿಗಾಗಿ ಯಾರೂ ಅಡ್ಡ ಬಂದರೂ ಯಾವನ್ನೂ ಬಿಡಂಗಿಲ್ಲ. ದಯವಿಟ್ಟು ಕ್ಷಮಿಸಬೇಕಷ್ಟ. ರಾಕೇಶ್ ಶೆಟ್ಟಿ.